ನಮಸ್ಕಾರ ವೀಕ್ಷಕರೇ. ಇವತ್ತಿನ ನಮ್ಮ ವಿಡಿಯೋದ ವಿಷಯ ಗೃಹ ಕೈಗಾರಿಕೆ. ಮನೆಯಲ್ಲೇ ಕುಳಿತುಕೊಂಡು ನಡೆಸುವ ಕೈಗಾರಿಕೆಗಳು ಕುಟೀರ ಕೈಗಾರಿಕೆ ಅಥವಾ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಬಡಗಿ, ಚಮ್ಮಾರ, ಅಕ್ಕಸಾಲಿಗ, ಗೌರಿಗ, ಬಿದಿರಿನ ಕೆಲಸ ಮಾಡುವಂಥವನು ಮುಂತಾದವುಗಳನ್ನು ಇದರಲ್ಲಿ ಹೆಸರಿಸಬಹುದಾಗಿದೆ. ಇದು ನಾಗರಿಕತೆಯಷ್ಟೇ ಹಳೆಯದು. ಮನುಷ್ಯ ತನ್ನ ಸ್ವಂತ ರಕ್ಷಣೆಗಾಗಿ ಮತ್ತು ಬೇಟೆಗಾಗಿ ಆಯುಧಗಳನ್ನು, ಉಪಕರಣಗಳನ್ನು ತಯಾರಿಸತೊಡಗಿದಾಗ ಈ ಕೈಗಾರಿಕೆಯ ಉದಯವಾಯಿತು ಅಂತ ಅರ್ಥ ಮಾಡ್ಕೊಳ್ಬೋದು. ಅವನು ಮುಂದೆ ಉಡುಪು, ವ್ಯವಸಾಯ, ಉಪಕರಣ ಮುಂತಾದವುಗಳನ್ನು ಮಾಡಲು ಪ್ರಾರಂಭಿಸಿದಾಗ ಇದು ಬೆಳೀತಾ ಬಂತು. ಪುರಾತನ ನಾಗರಿಕತೆಗಳಲ್ಲಿ ನಾನಾ ಉಪಯುಕ್ತ ಮತ್ತು ಭೋಗ ವಸ್ತುಗಳ ಕೈಗಾರಿಕೆಗಳಿಗೆ ರಾಜ ಮಹಾರಾಜರಿಂದ ಮತ್ತು ಶ್ರೀಮಂತರಿಂದ ಪೋಷಣೆ ಸಿಗ್ತಾ ಇತ್ತು. ಅವರು ತಯಾರಿಸಿದ ಸರಕುಗಳು ದೂರದ ಮಾರುಕಟ್ಟೆಗಳಲ್ಲಿ ವಿಕ್ರಯ ಆಗ್ತಾ ಇತ್ತು. ಆದರೆ ಕೈಗಾರಿಕಾ ಕ್ರಾಂತಿಯಾದ ಮೇಲೆ ಉಂಟಾದ ತ್ವರಿತ ಮತ್ತು ವ್ಯಾಪಕವಾದ ಕೈಗಾರಿಕೀಕರಣ ಗೃಹ ಕೈಗಾರಿಕೆಗಳ ಕ್ಷೀಣ ದೇಶಕ್ಕೆ ಕಾರಣ ಆಯಿತು. ಆದರೂ ಈ ಕೈಗಾರಿಕೆಗಳು ಸಂಪೂರ್ಣವಾಗಿ ಕಣ್ಮರೆ ಆಗಿಲ್ಲ. ಕೆಲವು ಕಾರಣಗಳಿಂದಾಗಿ ಅವು ಇಂದಿಗೂ ಉಳಿದುಕೊಂಡಿದೆ. ಅದು ಏನು ಕಾರಣ ಇರ್ಬೋದು ಅಂತ ನೋಡ್ತಾ ಹೋದರೆ, ಕೆಲವು ಉಪಯುಕ್ತ ವಸ್ತುಗಳಿಗೆ ಏನಾಗುತ್ತೆ ಅಂದರೆ ಬೇಡಿಕೆ ಬಹಳ ಸ್ಥಳೀಯವಾದ ಪರಿಮಿತಿಯನ್ನು ಹೊಂದಿರುತ್ತೆ. ಅಂಥ ವಸ್ತುಗಳನ್ನು ದೊಡ್ಡ ಕೈಗಾರಿಕೆಗಳಲ್ಲಿ ಬೃಹತ್ ಗಾತ್ರದಲ್ಲಿ ಉತ್ಪಾದನೆ ಮಾಡೋದು ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆ ಏನಪ್ಪ ಅಂತ ಇವತ್ತಿನ ವಿಷಯಕ್ಕೆ ನಾವು ಬರ್ತೀವಿ. ಇವತ್ತಿನ ವಿಷಯವನ್ನು ಅದಕ್ಕೆ ಉದಾಹರಣೆಯಾಗಿ ಹೇಳ್ಬೋದು. ಅದು ಏನು ಅಂತಂದರೆ, ಹತ್ತಿಯಿಂದ ನಾವು ಬತ್ತಿ ತಯಾರಿಸ್ಕೊಂಡು ದೇವರಿಗೆ ದೀಪ ಹಚ್ತೀವಿ. ಇದು ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಕ್ರಿಯೆ ಅಲ್ವಾ? ಎಲ್ಲರಿಗೂ ಚಿರಪರಿಚಿತ. ಹತ್ತಿಯಿಂದ ಬತ್ತಿ ತಯಾರಿಸ್ತೀವಿ. ದಕ್ಷಿಣ ಕನ್ನಡದಲ್ಲಿ ಅದನ್ನು ತಿರಿ ಅಂತ ಕರಿತೀವಿ ನಾವು. ಓಕೆ. ಈ ಹತ್ತಿಯಿಂದ ಬತ್ತಿ ತಯಾರಿಸೋದು ಮುಂಚಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಎಲ್ಲರೂ ಅವರವ್ರ ಮನೆಗೆ ಬೇಕಾಗುವ ವಸ್ತುಗಳನ್ನು ಅವರವರೇ ಮಾಡ್ಕೊಳ್ತಾ ಇದ್ವಿ. ಆದರೆ ಇವಾಗ ಮೆಕ್ಯಾನೈಸ್ಡ್ ಲೈಫ್ ಅಂತೀವಲ್ಲ, ಯಾಂತ್ರೀಕೃತ ಜೀವನ, ನಮ್ಮ ದಿನಚರಿ ಎಷ್ಟು ವೇಗವಾಗಿ ಹೋಗ್ತಾ ಇದೆ ಅಂತ ಹೇಳಿದರೆ ಯಾರಿಗೂ ಯಾವುದಕ್ಕೂ ಪುರ್ಸೋತಿಲ್ಲ. ಪ್ರತಿಯೊಂದನ್ನು ಅಂಗಡಿಯಿಂದ ದುಡ್ಡು ಕೊಟ್ಟು ತೊಗೊಂಡು ಬರೋಂಥ ಪರಿಸ್ಥಿತಿ. ಸೊ ಇವಾಗ ಇದು ಒಂದು ರೀತಿಯಲ್ಲಿ ಅಪರೋಕ್ಷವಾಗಿ ಕೆಲವು ಮಹಿಳೆಯರಿಗೆ ಗೃಹ ಕೈಗಾರಿಕೆಗೆ ಅನುಕೂಲ ಮಾಡಿಕೊಟ್ಟಿದೆ. ಈಗ ಹತ್ತಿಯಿಂದ ಬತ್ತಿ ಮಾಡುವಂತಹ ಮಿಷನ್ಗಳು ಕೂಡ ಸೃಷ್ಟಿಯಾಗಿವೆ. ಇದು ಕೆಲವು ಮಹಿಳೆಯರು ಅದನ್ನು ಮನೆಯಲ್ಲಿ ತಮ್ಮ ಪುರುಸೊತ್ತಿನ ವೇಳೆಯಲ್ಲಿ ಹತ್ತಿಯಿಂದ ಬತ್ತಿಯನ್ನು ಮಿಷನ್ನ ಮೂಲಕ ತಯಾರಿಸ್ಕೊಳ್ತಾರೆ. ಅದನ್ನು ನಾವು ಇವತ್ತು ನೋಡೋಣ, ಸಂದರ್ಶನ ಮಾಡೋಣ. ನಮ್ಮ ಪುತ್ತೂರಿನ ಮುಂಡೂರು ಗ್ರಾಮದ ಅಂಬಟ ನಿವಾಸಿ ಶ್ರೀಮತಿ ಮಮತಾ ಅವರನ್ನು ಸಂದರ್ಶನ ಮಾಡೋಣ. ಅವರಿಂದಲೇ ಆ ಮಿಷನ್ನಲ್ಲಿ ಹೇಗೆ ಬತ್ತಿ ತಯಾರಿಸ್ತಾರೆ ಅನ್ನೋದನ್ನು ನೋಡಿ ತಿಳ್ಕೊಳ್ಳೋಣ. ಓಕೆ, ಬನ್ನಿ ಹೋಗೋಣ, ಬನ್ನಿ. ನಮಸ್ಕಾರ ಮಮತಾ. ನಮಸ್ಕಾರ. ನೀವು ಈಗ ಇದು ಹತ್ತಿಯಿಂದ ಬತ್ತಿ ಅಂದರೆ ತಿರಿ, ದೇವರ ದೀಪಕ್ಕೆ ಉಪಯೋಗವಾಗುವಂಥ ತಿರಿಯನ್ನು ಮಾಡ್ತೀರಾ ಅಂತ ಗೊತ್ತಾಯಿತು. ಹೇಗೆ ಮಾಡ್ತೀರಾ ನೀವು? ಅದಕ್ಕೆ ಇನ್ಸ್ಟ್ರೂಮೆಂಟ್ ಇದೆ, ಮಿಷನ್ ಇದೆ ಅಲ್ವಾ? ಅದರಲ್ಲಿ ಮಾಡ್ತೀರಾ? ಹತ್ತಿ ಎಲ್ಲಿಂದ ತರಿಸ್ತೀರಾ? ಹತ್ತಿ ಮಂಗಳೂರಿಂದ. ಇಲ್ಲಿ ಪುತ್ತೂರಲ್ಲಿ ಎಲ್ಲಿ ಸಿಗುದಿಲ್ಲ, ಈ ತರದ ಹತ್ತಿ ಎಲ್ಲ ಎಲ್ಲಿ ಸಿಗುದಿಲ್ಲ. ಅದಕ್ಕೆ ನಾನು ಮಂಗಳೂರಿಗೆ ಹೋಗಿ ತರುವುದು. ಓಕೆ, ನೀವೇ ಹೋಗಿ ತಗೊಂಡ್ಬರ್ತೀರಾ? ಅದು ನಮ್ಮ ಮನೆ, ತಾಯಿ ಮನೆ ಸಾಲೆತ್ತೂರಲ್ಲಿ, ಹಾಗೆ ತಮ್ಮ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಓಕೆ ಓಕೆ. ಮತ್ತು ಇದು ಈಗ ತಿರಿ ಮಾಡುವ ಯೋಚನೆ ನಿಮಗೆ ಹೇಗೆ ಬಂತು? ನಮ್ಮ ತಂಗಿ ಮನೆಯಲ್ಲಿ ಅವರ ಅಕ್ಕ ತಂಗಿಯವರು ಇಬ್ರು ಮಾಡ್ತಾರೆ. ಎಲ್ಲಿ ಅದು ತಂಗಿ ಮನೆ? ಕಾಣೀರಲ್ಲಿ ಮುಂಚತ್ತಾರ ಅಂತ. ಓಕೆ. ಹಾಗೆ ನನಗೆ ಒಂದು ಐಡಿಯಾ ಬಂದ, ಬೀಡಿ ಕಟ್ತಾ ಇದ್ದೆ, ಅದರಲ್ಲಿ ಆಗುದಿಲ್ಲ ಅಂತ ಹೇಳಿ ಇದನ್ನು ಶುರು ಮಾಡಿದೆ ನಾನು. ಇದು ಮಾಡುವ ಅಂತ ಅನಿಸ್ತು ನಿಮಗೆ? ಬೀಡಿಯಿಂದ ಇದಾಗ್ತದೆ, ಇದು ಒಳ್ಳೇದಾಗ್ತದೆ, ಬೆನಿಫಿಟ್ ಉಂಟು ಇದರಲ್ಲಿ ಜಾಸ್ತಿ. ಹೆಲ್ತಿಗೆ ಸಹ ಒಳ್ಳೇದಲ್ವಾ? ಹೌದು. ಅದಾದ್ರೆ ಎಲ್ಲ ಕತ್ತರಿಸಬೇಕು, ಅದೆಲ್ಲ ತುಂಬಾ ಕೆಲಸ. ಇದೆಲ್ಲ ಹತ್ತಿ ಹಾಕಿ ಇದು ಮಾಡಿದ್ರೆ ಆಯ್ತಲ್ವಾ? ಹೌದು ಹಾಗೆ. ಓಕೆ. ನಾವಿನ್ನು ಒಂದ್ಸಲ ನೋಡೋಣ, ಮಿಷನಲ್ಲಿ ಹೇಗೆ ಮಾಡ್ತೀರಾ ನೋಡೋಣ, ಆಯ್ತಾ? ಈಗ ತೋರಿಸ್ತೀರಾ ಹೇಗೆ ಮಾಡ್ತೀರಂತ?
ನೀರು ಸ್ಪ್ರೇ ಮಾಡಿದ್ದಾ? ಸ್ಪ್ರೇ ಮಾಡಿದ್ದು. ಹಾಂ, ಅದೇನು? ಒತ್ತೆ ಎಲ್ಲ ಏನಾಗುದಿಲ್ಲ, ಸ್ವಲ್ಪ ಕೈಯಲ್ಲಿ ಹಿಡಿಯುದಿಲ್ಲ ಅಲ್ಲಿ. ಹಾಂ, ಇದು ದಪ್ಪ ಇರುವುದರಿಂದ ಸ್ವಲ್ಪ ಇದನ್ನು ಭಾಗ ಮಾಡಬೇಕು, ಮಧ್ಯದಲ್ಲಿ ಸೀಳ್ಕೊಳ್ಬೇಕು. ಸೀಳ್ಕೊಳ್ಬೇಕು. ಓಕೆ. ಹಾಗೆ ಎಷ್ಟು ಉದ್ದ ನಮ್ಗೆ ಎಲ್ಲ ಅಂದಾಜಾಗಿದೆ ಎಷ್ಟು ಉದ್ದ ಬೇಕಂತ. ಹಾಂ, ತುಂಡು ಮಾಡಿ ಅದರೊಳಗೆ ಹಾಕಿದ್ರೆ ಆಯ್ತು. ಹಾಕಿದ್ರೆ ಆಯ್ತು, ಇಲ್ಲಿ ಹಾಕಿಬಿಟ್ರೆ ಆಯ್ತು, ಅದೇ ಆಗ್ತದೆ. ಈ ಕಡೆಯಿಂದ ಆ ಕಡೆ ಬತ್ತೆಯಾಗಿ ಬಂತು ನೋಡಿ ಏನು ವೀಕ್ಷಕರೇ. ಒತ್ತೆ ಎಲ್ಲ ಏನಿಲ್ಲ ನೋಡಿ, ಈಗ ಉರಿಸಿದ್ರೆ ಈಗ ಇದು ಉರಿತದೆ. ಹಾಂ ಅಲ್ವಾ, ಇವಾಗಲೇ ಬೇಕಾದ್ರೆ ದೀಪ ಹಚ್ಬೋದು, ಹಚ್ಬೋದು. ಏನು ಒದ್ದೆ ಇಲ್ಲ. ಕೆಲವರು ಹೇಳ್ತಾರೆ ಅದು ನೀರು ಹಾಕಿದಲ್ವಾ ಅಂತ. ಇಲ್ಲ, ಒತ್ತೇನೆ ಇಲ್ಲ. ಸ್ವಲ್ಪ ಸ್ಪ್ರೇ ಮಾಡೋದಲ್ಲ, ಮತ್ತೆ ಹತ್ತಿ ಅಲ್ಲ ಅದು. ಮತ್ತೆ ನೋಡ್ಬೇಕಷ್ಟೇ. ನೋಡಿ ಕೈ ಚಂಡಿ ಇಲ್ಲ. ಸ್ವಲ್ಪ ವೆಟ್ನೆಸ್, ಸ್ವಲ್ಪ ಅಷ್ಟೇ. ಸ್ವಲ್ಪ ತೇವಾಂಶ ಇದ್ರೆ ಅದು ಹೋಗಿ ತುರ್ಚ್ಕೊಳ್ಳೋಕ್ಕೆ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಸ್ಪ್ರೇ ಮಾಡೋದಷ್ಟೇ ಅಲ್ವಾ. ಎಷ್ಟುದ್ದ ಬತ್ತಿ ಬೇಕೋ ಅಷ್ಟುದ್ದದ ತುಂಡನ್ನು ಹಾಕೋದು. ಅದರಲ್ಲಿ ಕಟ್ಟಾಗುದುಂಟು, ಅದರಲ್ಲಿ ಹಾಕಿ ಬಿಟ್ಟರೆ ಅದ್ರಲ್ಲಿ ನಂಬರ್ ಹತ್ತಿದ್ರೆ ಎಷ್ಟು ಉದ್ದ ಬೇಕಂತ ಅದೇ ಬೀಳ್ತದೆ, ಕಟ್ಟಾಗಿ ಇದರ ಮೇಲೆನೆ ಬೀಳ್ತದೆ. ಹಾಂ, ಹಾಗೆ ಇದು ಯಾವುದ್ರಲ್ಲಿ? ಯಾವುದು? ಅದು ಓಕೆ, ಅದರಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಉಂಟು, ಫಿಕ್ಸ್ ಮಾಡ್ಲಿಕ್ಕೆ ಇದೆ ಅದರಲ್ಲಿ. ಓಕೆ ಓಕೆ, ಮತ್ತೆ ನೋಡುವ. ಅಷ್ಟೆಷ್ಟು ಹಾಕಿದೆ ನಿಮಗೆ ದಿವಸದಲ್ಲಿ ಎಷ್ಟಾಗುತ್ತೆ? ದಿವಸದಲ್ಲಿ ನಾನೆಲ್ಲ ಕೆಲಸ ಆಗಿದ್ದೇನೆ, ದಿವಸದ 20 ಪ್ಯಾಕ್ ಎಲ್ಲ ಮಾಡ್ತೇನೆ. ಒಂದು ಪ್ಯಾಕಲ್ಲಿ ಎಷ್ಟಿರುತ್ತೆ? ಒಂದು ಪ್ಯಾಕಲ್ಲಿ 125 ಇರ್ತದೆ. 5 ಪ್ಯಾಕೆಟ್ ಇರ್ತೇನೆ. ಇದು ಪ್ಯಾಕ್ ಇದು ಹಾಕ್ಬೇಕಷ್ಟೇ. ಹಾಂ ಹಾಂ, ಅದರಲ್ಲಿ ಹಾಕಿ ಇಡ್ತೀರಾ ಈ ಥರ ಹಾಕಿ ಈ ಥರ ಹಾಕಿ ಸ್ವಲ್ಪ ಹೀಗೆ ಮಾಡಿದ್ರೆ ಚಂದನೆ ಇರ್ತದೆ. ಮತ್ತೆ ಸೀಲ್ ಮಾಡಿ ಬಿಡ್ತೀರಾ? ಓಕೆ. ಅಂಥದ್ದು ಪ್ಯಾಕ್ ಎಷ್ಟಾಗುತ್ತೆ ದಿವಸಕ್ಕೆ? 20 ಆಗ್ತದೆ. 20. ಇದು ಬೆಳಿಗ್ಗೆಯಿಂದ ಮಾಡಿದ್ರೆ ಒಂದು 100 ಪ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ. ನಾನು ಮನೆ ಕೆಲಸ ಎಲ್ಲ ಆಗಿ ಒಂದು 20. ನಿಮ್ಮ ಬಿಡುವಿನ ವೇಳೆಯಲ್ಲಿ ಮಾಡ್ತೀರಾ ನೀವು? ಹೌದು, ಒಂದು ದಿನಕ್ಕೆ 300 ರೂಪಾಯಿ ಇದ್ದು. ಒಂದು ದಿವಸಕ್ಕೆ 300 ರೂಪಾಯಿ ಅಷ್ಟು ಇದರಲ್ಲಿ ನಿಮಗೆ ಸಿಗ್ತದೆ. ಮತ್ತೆ ಸ್ವಲ್ಪ ಅಷ್ಟೊಂದು ಆಯಾಸದ ಕೆಲಸ ಅಲ್ಲ, ಅದರಿಂದ ಖುಷಿಯಿಂದ ಮಾಡ್ತಾ ಇದ್ದೀರಾ ಅಲ್ವಾ? ನಮಗೆ ಬೇರೆ ಏನಾದರೂ ಕೆಲಸ ಇದ್ರೆ ಇದನ್ನು ಬಿಟ್ಟು ಹೋಗ್ಬೋದು. ಹಾಂ ಹೌದು, ಆಫ್ ಮಾಡಿ ಹೋಗ್ಬೋದು. ಓಕೆ. ಒಮ್ಮೆ ಮಕ್ಕಳು ಸಹ ಮಾಡ್ತಾರೆ ಇದನ್ನು. ಇದು ಸೀಲು ಹೌದು, ಮಕ್ಕಳು ಕೂಡ ಮಾಡ್ಬೋದು. ಮಾಡಿ ಹಾಕುವುದರಿಂದ ಅವರಿಗೆ ಕಷ್ಟ ಆಗ್ತದೆ. ಕೆಲವೊಂದು ಸಪೂರ ಇದ್ರೆ ಕೆಲವು ತಿರುಗಲು ಸಪೂರ ಬರ್ತದೆ ನೋಡಿ. ಇಷ್ಟು ಅದಕ್ಕೆ ನಾನೇ ಈಗ ನೀವೇ ಸೀಳಿ ಇಡ್ತೀರಾ? ಅದರಲ್ಲಿ ಕಟ್ ಮಾಡಿ ಇದೇ ಸೈಜಿಗೆ ಬರೋದ ಮಾಲೆ? ಇದೇ ಸೈಜಿಗೆ. ಇಲ್ಲ, ಸಪೂರ ಬರ್ತದೆ, ತೆಳ್ಳಗಿದ್ದು ಬರುತ್ತೆ. ಅದರಲ್ಲಿ ಕ್ವಾಲಿಟಿ ಒಂದು 7 ಕ್ವಾಲಿಟಿ ಇರ್ತದೆ. ಓಹೋ, 7 ಕ್ವಾಲಿಟಿ ಇದೆ. 7 ಕ್ವಾಲಿಟಿ. ಇದು ಅದರಲ್ಲಿ ಯಾವುದು? ಇದಕ್ಕೆ ಹೆಸರೇನಾರು ಇದೆಯಾ? ಹೆಸರೇನು ನನಗೆ ಗೊತ್ತಿಲ್ಲ. ನಾನು ಇದು ಮಿಷನ್ ತರುವಾಗಲೇ ಅವ್ರು ಕೊಟ್ಟಿದ್ರು. ನಂತರ ಅದನ್ನೇ ತರಿಸ್ತೀರಾ ನೀವು? ಓಕೆ. ಓಹೋ, ಬೇರೆ ಬೇರೆ ಕ್ವಾಲಿಟಿ ಇದೆ ಅದರಲ್ಲಿ. 2 ಜನ ಹಾಕ್ಲಿಕ್ಕೆ ಆಗ್ತದೆ. ನಾನು ಈಚೆಯಿಂದ ಹಾಕಿ ಇನ್ನೊಬ್ರು ಹಾಕ್ಬೋದು ಅಲ್ಲಿ. ಮಕ್ಕಳು ಹಾಕ್ತಾರೆ. ಓಕೆ. ಅವಾಗ ಬೇಗ ಮೇಲೆ ಮೇಲೆ ಬೀರಬಾರ್ದು, ಹಾಕಿ ಓವರ್ಲ್ಯಾಪ್ ಆಗಬಾರ್ದು. ಹೀಗೆ ಬಿದ್ರೆ ನೋಡಿ ನೋಡಿ ದಪ್ಪಾಗುತ್ತೆ. ದಪ್ಪ ನೋಡಿ ಯಾವ ತರ ಈ ತರ ಆಗುತ್ತೆ. ಅಡ್ಡನೇ ಹಾಕ್ಬೇಕು. ಹಾಕ್ಬಾರ್ದು. ದಪ್ಪ ಆಯ್ತು ನೋಡಿ, ಅಡ್ಡನೇ ಹಾಕ್ಬೇಕು, ನೀಟಾಗಿ ಹಾಕಂಗಿಲ್ಲ. ಈಚೆಯಿಂದ ಹಾಕಿಡಿದ್ದು ಈ ಕಡೆಯಿಂದ ಬತ್ತಿಯಾಗಿ ಬರ್ತದೆ. ಹಾಕುವುದರಲ್ಲಿ ಫಾಸ್ಟ್ ಹಾಕಿದ್ರೆ ಫಾಸ್ಟ್ ಬರುತ್ತೆ. ಕರೆಕ್ಟ್. ಅದೇ ಒಂದೇ ಕಡೆ ಬಂದು ಜಮಾ ಆಗುತ್ತೆ. ಅದನ್ನ ಆಮೇಲೆ 125 ಕಟ್ಟಿ ಒಂದು ಗೊಂಚಲು ಮಾಡ್ತೀರಾ? ಮತ್ತೆ ಕರೆಂಟ್ ಬೇಕಂತ ಹೇಳಿ ಇಲ್ಲ, ಇನ್ವರ್ಟರ್ ಅಲ್ಲಿ ಸಾಕ್ತದೆ. ಮತ್ತೆ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರೋದಿಲ್ಲ. ಬರುವಷ್ಟೇ ಬರೋದು, ಜಾಸ್ತಿ ಬರೋದಿಲ್ಲ. ಕರೆಂಟ್ ಬಿಲ್ ಇದರಿಂದಾಗಿ ಏನು ಜಾಸ್ತಿ ಬರ್ತಾ ಇಲ್ಲ. ಯಾವಾಗಲೂ ಎಷ್ಟು ಬರ್ತಾ ಇತ್ತು ಅಷ್ಟೇ ಬರುತ್ತೆ. ಓಕೆ. ಸೊ ಇದನ್ನು ನಷ್ಟ ಕಮ್ಮಿ ಇದೆ, ಲಾಭ ಇದೆ ಅಲ್ವಾ? ಈ ಮಿಷನಿಗೆ ಎಷ್ಟಾಯಿತು ನಿಮಗೆ? ಇದು ಹಲತ್ತು ತಗೊಂಡದ್ದು, ಇದಕ್ಕೆ 40,000 ಕೊಟ್ಟಿದ್ದೇನೆ. ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು? ಹಾಂ. ಮತ್ತೆ ಹೊಸತಾದ್ರೆ ಇಂಥ ಅದು ಬೇರೆ ಬೇರೆ ಮಿಷನ್ಗಳು ಇರ್ತದೆ. ಇದಕ್ಕೆ 60,000 ಅಂತೆ. ಹೊಸದಕ್ಕಾದರೆ 60,000 ನನಗೆ 40,000ಕ್ಕೆ ನಮಗೆ ಕೊಟ್ಟಿದೆ. ನಿಮಗೆ ಸಿಕ್ಕಿದೆ. ಓಕೆ. ಇವಾಗ ಅದನ್ನು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು, ಅದು ಸೆಟ್ ಮಾಡೋದನ್ನು ನೋಡೋಣ. ಸೆಟ್ಟಿಂಗ್ ಸೆಟ್ ಮಾಡಾದ್ಮೇಲೆ ಹೇಗೆ ಕೊಡಬೇಕು? ಹತ್ತಿ ಸೆಟ್ ಮಾಡಿದ್ರೆ ಇಲ್ಲಿ ಒಂದು ತೂತು ಇರ್ತದೆ. ಹಾಂ, ಈ ತೂತಲ್ಲಿ ಹೀಗೆ ಸಿಕ್ಕಿಸಿ ಬಿಟ್ರೆ ಆಯ್ತು. ಹೀಗೆ ಅದು ಕಟ್ಟಾಗಿ ನೀವು ಹೇಳಿದ ಸೈಜಿಗೆನೆ ಅಲ್ಲಿಂದ ಕಟ್ಟಾಗಿ ಇಲ್ಲಿ ಬಿದ್ದು ಇಲ್ಲಿಂದ ಹೋಗುತ್ತದೆ ಅಲ್ವಾ? ಓಕೆ ಓಕೆ. 16 ಸಾಕು ಅಂತ ಹೇಳಿದ್ರೆ ಹೀಗೆ 19 ಇತ್ತು. ಹೀಗೆ ಸೆಟ್ ಮಾಡಿದ್ರೆ ಅದು ಎಷ್ಟು ಬೇಕಂತ ಹೇಳಿ ಹೀಗೆ ಸೆಟ್ ಮಾಡಿಟ್ರೆ ನೋಡಿ, ಅದೇ ಥರ ಅದೇ
ಇದರಲ್ಲಿ ನೀವು ಈ ಮಿಷನಲ್ಲಿ ನಂಬರ್ ಸೆಟ್ ಮಾಡಬೇಕು. ನಂಬರ್ ಸೆಟ್ ಅಂದ್ರೆ ಸೈಜ್ ಎಷ್ಟು ಬತ್ತಿ ಬರಬೇಕು ಅಂತ ಇದರಲ್ಲಿ ಸೆಟ್ ಮಾಡ್ಕೊಳಕ್ ಆಗತ್ತಲ್ವಾ? ಹೌದು. ಹಾಗೆ ಇದು ಇಂಟರ್ಲಿಂಕ್ಡ್, ಇದು ನೀವು ಬತ್ತಿ ಮಾಡುವ ಮಿಷನ್ಗೆ ಲಿಂಕ್ ಆಗಿದೆ. ಲಿಂಕ್ ಆಗಿ ಇದಕ್ಕೆ ಸೆಟ್ ಮಾಡ್ಕೊಂಡ್ರೆ ಎಷ್ಟು ಉದ್ದದ್ದು ಬತ್ತಿ ಬೇಕೋ ಅಷ್ಟೇ ಉದ್ದದ್ದು ಆಟೋಮೆಟಿಕ್ ಬರುತ್ತೆ ಅಲ್ವಾ? ಬರುತ್ತೆ. ಓಕೆ ಓಕೆ. ಮತ್ತು ಅವರೇ ಒಂದು ವಿಷಯ ಕೇಳಲಿಕ್ಕಿತ್ತು. ಏನಂದರೆ ಈಗ ನೀವು ಇದನ್ನು ಈ ಬತ್ತಿ ಎಲ್ಲ ಮಾಡ್ತೀರಾ, ತಿರಿ ಮಾಡ್ತೀರಾ ಅಲ್ವಾ ಮಿಷನಲ್ಲಿ? ದಿವಸಕ್ಕೆ ಒಂದು 300 ರೂಪಾಯಿ ಆಗುವಷ್ಟು ನಾನು ಇದರಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ನಿಮಗೆ ಖುಷಿಯಿಂದ ಮಾಡ್ತಾ ಇದ್ದೀರಾ ನೀವು? ಮುಂಚೆ ಬೀಡಿ ಕಟ್ತಾ ಇದ್ದವರು ಈಗ ಇದೇ ಒಳ್ಳೇದಾಗ್ತದೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸ್ವಲ್ಪ ಮತ್ತೆ ಮಕ್ಕಳೆಲ್ಲ ಬಂದ್ರೆ ಮತ್ತೆ ಮನೆ ಕೆಲಸ ಎಲ್ಲ ವಾಪಸ್ ಆಗ್ತದೆ. ಮತ್ತೆ ಒಂದು 7:30-8 ಗಂಟೆ ಒಳಗೆ ಮಾಡಿ ಸ್ವಲ್ಪ ಮಾಡ್ತೀವಿ. ಸ್ವಲ್ಪ ಮಾಡ್ತೇವೆ ಅಷ್ಟೇ. ಅಷ್ಟೇ. ಇಡೀ ದಿವಸ ಮಾಡಿದ್ರೆ ಜಾಸ್ತಿ ಇದರಲ್ಲಿ ಬೆನಿಫಿಟ್ ಮಾಡ್ಲಿಕ್ಕೆ. ಅದಕ್ಕೇನೆ ಕೂತ್ಕೊಂಡ್ರೆ ಒಂದು 100 ರೂಪಾಯಿ ಹಾಕಿಲ್ಲ. 100 ರೂಪಾಯಿ ಹಾಕಿದ್ರೆ ದಿನದಲ್ಲಿ 1,500 ರೂಪಾಯಿ ಅಲ್ಲಿವರೆಗೆ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಅದಕ್ಕೆ ಪೂರ್ತಿ ಟೈಮ್ ಕೊಡೋದಾದ್ರೆ ಅಷ್ಟು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಇದು ನಿಮಗೆ ಸುತ್ತಮುತ್ತ, ಈಗ ನೀವು ಪುತ್ತೂರಲ್ಲಿ ಇದ್ದೀರಾ ಅಲ್ವಾ? ಪುತ್ತೂರಿನ ಮುಂಡೂರಿನ ಅಂಬಟ ನಿವಾಸಿ. ನಿಮಗೆ ಪುತ್ತೂರು ಹತ್ತಿರದ ಪೇಟೆ ಅಂತ ಹೇಳಿದರೆ ಪುತ್ತೂರು. ನೀವು ಪುತ್ತೂರಲ್ಲಿ ಮತ್ತು ಇಲ್ಲಿ ಪಂಜಳ ಮುಂಡೂರಲ್ಲೆಲ್ಲ ಮಾರ್ಕೆಟಿಗೆ ಮಾಡ್ತೀರಾ, ಅಂದರೆ ಅಂಗಡಿಗೆ ಕೊಡ್ತೀರಾ ಅಲ್ವಾ? ಇದು ರಿಪೇರಿ ಎಲ್ಲ ಏನಿದ್ರು ಪುತ್ತೂರು ಸುತ್ತಮುತ್ತ ಆಗುತ್ತಾ? ಮಂಗಳೂರಲ್ಲಿ ಸಿಗುತ್ತಾ ಇದು ಮಿಷನ್ ಎಲ್ಲ? ನಾನು ಇದುವರೆಗೆ ಮಿಷನ್ ರಿಪೇರಿಗೆ ಅಂತ ಹೋಗಲಿಲ್ಲ. ಅದು ಅಷ್ಟೊಂದು ಕೆಲಸ ಇಲ್ಲ ಅಂತ ಅದರಲ್ಲಿ. ನಮಗೆ ಸಾಧಾರಣ ಮಾಡ್ಬೋದಂತ ಹೇಳ್ತಾರೆ. ಹಾಗೂ ಒಂದು ವೇಳೆ ಇದ್ರು ರಿಪೇರಿಗೆ ಇದ್ರು ಸವಣೂರಲ್ಲಿ ಒಬ್ರು ಇದ್ದಾರೆ ಅಂತ, ಅವರದ್ದು ಪರಿಚಯ ಎಲ್ಲ ನಾನು ಮಾಡಲಿಲ್ಲ. ನಾನು ಕೇಳುದು, ಈಗ ನೀವು ಬೇಡಿ ಮಾಡ್ತಾ ಇದ್ದವರು ಅದನ್ನು ಬಿಟ್ಟು ಇದನ್ನು ಹಿಡ್ಕೊಂಡ್ರಿ, ನನಗಿದು ಸುಲಭ ಆಗ್ತದೆ, ಇದ್ದಾಗ ಟೈಮ್ ಮಾಡ್ತೇನೆ ಅಂತ ಹೇಳಿ ಅಲ್ವಾ? ನಿಮ್ಗೆ ಹೇಗೆ ಅನ್ನಿಸ್ತದೆ? ತುಂಬಾ ಖುಷಿ ಅನಿಸ್ತದೆ. ಖುಷಿ ಅನ್ನಿಸ್ತದೆ. ಮತ್ತೆ ಬೀಟಿ ಆದ್ರೆ ಅದು ಹೊಗೆ ಸೊಪ್ಪಿನ ಅದರದ್ದು ಎಲ್ಲ ಇದಕ್ಕೆ ವಾಸನೆಗೆ ಒಂಥರ ನಿದ್ರೆ ಬರ್ತಿತ್ತು. ಎಷ್ಟು ಹೊತ್ತಿರ್ಬೇಕಾದ್ರೆ ನಿದ್ದೆ. ಈಗ ಅದೆಲ್ಲ ಏನಿಲ್ಲ. ಮತ್ತೆ ಹೆಲ್ತ್ಗೆ ಸಹ ಇದು ಏನು ತೊಂದರೆ ಇಲ್ಲ. ಅದರಿಂದಾಗಿ ನಿಮ್ಗೆ ಇದರಲ್ಲಿ ಖುಷಿ ಉಂಟು ಜಾಸ್ತಿ ಅಲ್ವಾ? ಮತ್ತೆ ಮಕ್ಕಳು ಎಲ್ಲ ಇರುವ ಪ್ರಾಯದವರು ಮನೆಯಲ್ಲಿ ಇರುವಾಗ ಆ ಬೀಡಿ ಇದಕ್ಕಿಂತ ಅದನ್ನು ಎಲ್ಲರೂ ಸೇವನೆ ಮಾಡ್ತಾರಲ್ಲ ಆ ವಾಸನೆಯನ್ನು. ನನಗೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಖರ್ಚಿಗೆ, ಮನೆಯ ಖರ್ಚಿಗೆ ನಾನು ಏನೋ ಒಂದಿಷ್ಟು ಮಾಡ್ತಾ ಇದ್ದೀನಿ ಅಂತ ನಿಮಗೊಂದು ಸಮಾಧಾನ ಅಲ್ವಾ? ಸ್ವಾವಲಂಬನೆಯಿಂದ ಬದುಕುವುದು, ಅದರಲ್ಲಿ ನಿಮಗೊಂದು ವಿಶೇಷವಾದ ಖುಷಿ ಸಿಕ್ಕಿದೆ ಅಲ್ವಾ? ಮಹಿಳೆ ಎಷ್ಟೇ ಮನೆಯಲ್ಲಿ ಕೆಲಸ ಮಾಡಲಿ, ಒಂದಿಷ್ಟು ಹಣಕಾಸಿನ ವಿಷಯದಲ್ಲಿ ಅವಳು ಸ್ವಾವಲಂಬಿಯಾಗಿ ಬದುಕಿದ್ರೆ ಅದರ ಸಂತೋಷನೇ ಒಂದು ಬೇರೆ ಇದೆ ಅಲ್ವಾ? ಓಕೆ. ಎಲ್ಲ ನಿಮ್ಮ ಈ ಹಳ್ಳಿಯ ಮಾಡ್ಬೇಕಲ್ವಾ? ಸುಮ್ಮನೆ ಕೂರೋಕ್ಕಿಂತ ಏನಾದ್ರು ಒಂದಿಷ್ಟು ಸಂಪಾದನೆ ಮಾಡೋದು ಒಳ್ಳೆ ರೀತಿಯಲ್ಲಿ, ಅದು ಒಂದು ವಿಶೇಷ ಅಲ್ವಾ? ಜೀವನಕ್ಕೊಂದು ಧ್ಯೇಯ ಬೇಕಲ್ಲ, ಗೋಲ್ ಬೇಕಲ್ಲ, ಹಾಗೆ. ಓಕೆ, ತುಂಬ ಸಂತೋಷ ಆಯಿತು. ನಿಮ್ಮ ಇದು ಹಳ್ಳಿಯ ಮಹಿಳೆಯರಿಗೆ ಒಳ್ಳೆಯ ಆದರ್ಶವಾಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ಇಷ್ಟು ಮಾಹಿತಿ ತಿಳಿಸಿಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.